ತಮಿಳುನಾಡಿನ ದ್ರಾವಿಡ ಪರಂಪರೆಯಲ್ಲಿ ದೈವಾರಾಧನೆಯಷ್ಟೇ ಪ್ರೇತಾರಾಧನೆಗೂ ಮಹತ್ವ ಇದೆ. ದೈವಗಳಷ್ಟೇ ಪ್ರೇತಾರಾಧನೆಗೂ ನೋಡಿ, ಒಂದು ಅರ್ಥದಲ್ಲಿ ದೈವಕ್ಕಿಂತಲೂ ಪ್ರೇತಾರಾಧನೆ ಸ್ವಲ್ಪ ಮೇಲೆ ಇದೆ ಅಂತ ಜನರ ಭಾವನೆ ಇದೆ. ಮತ್ತು ಇಲ್ಲಿಯ ಜನರು ಪ್ರೇತದ ಜೊತೆಗೆ, ಅಂದರೆ ಎರಡು ವಿಭಾಗಗಳಿದೆ ಇಲ್ಲಿ, ಒಂದು ಅಲಿಯಕಟ್ಟು ಮತ್ತೊಂದು ಮಕ್ಕಲ್ಕಟ್ಟು ಅಂತ ಇದೆ. ಇದು ಮಕ್ಕಲ್ಕಟ್ಟಿನಲ್ಲಿ ನಾವು ಮರಣಾನಂತರ ಮೋಕ್ಷಕ್ಕೆ ಹೋಗುವಂಥದ್ದು ಕ್ರಮ. ಅಲಿಯಕಟ್ಟಿನಲ್ಲಿ ಪ್ರೇತದ ಜೊತೆಗೆ ಇರುವಂಥದ್ದು ಕ್ರಮ. ಪ್ರೇತದ ಒಟ್ಟಿಗೆ ಬದುಕಬೇಕು ನಿತ್ಯ. ಯಾಕಂದರೆ ನಿತ್ಯ ಮನೆಯಲ್ಲಿ ನಾವು ಒಂದು ಊಟ ಏನಾದರೂ ವಿಶೇಷವಾದಂಥ ಅನ್ನ ಮಾಡಿದರೂ ನಾವು ಅದನ್ನು ಪ್ರೇತಕ್ಕೆ ಇಡುವಂಥ ಒಂದು ಕ್ರಮ ಇದೆ, ಇಡುವಂಥ ನಿಯಮವೂ ಇದೆ. ಹಾಗಂತೇಳಿ ಒಂದು ಹಂತದಲ್ಲಿ ನಾವು ಮನೆಗಳಲ್ಲಿ ತಂದೆಗೋ ತಾಯಿಗೋ ನಾವು ಇಡುವಂಥ ಕ್ರಮ ಇದೆ. ಆದರೆ ಕುಟುಂಬ ಪದ್ಧತಿಯಲ್ಲಿ ಬರುವಾಗ ಪ್ರೇತಗಳಿಗೆ ಲಿಂಗ ಭೇದಗಳಿರುವುದಿಲ್ಲ. ಅಲ್ಲಿ ಪ್ರೇತಗಳು, ಅಲ್ಲಿ ಅಜ್ಜ ಅಜ್ಜಿ ವಿಂಗಡನಾತ್ಮಕವಾಗಿ ಮಾಡುವಂಥ ನಿಯಮಗಳು ಇರುವುದಿಲ್ಲ. ಅಲ್ಲಿ ಏನಿದ್ರೂ ನಿಮಗೆ ಸಾಮೂಹಿಕವಾಗಿ ಪ್ರೇತಾರಾಧನೆ ನಡೀತದೆ. ಈಗ ಅನೇಕ ಕಡೆಗಳಲ್ಲಿ ಪ್ರೇತದ ಮದುವೆ ಅಂತ ನಡೀತಾ ಇದೆ. ಪ್ರೇತದ ಮದುವೆ ಅಂತ ಒಂದು ಅಪರೂಪಕ್ಕೆ ಕೆಲವು ಕಡೆ ಮುಂಚಿನ ಕಾಲದಲ್ಲೆಲ್ಲ ಅಪರೂಪಕ್ಕೆ ನಡೆಯುತ್ತಿತ್ತು. ಕಾರಣ ಇದೆ ಅಂತ ಅದರಲ್ಲೊಂದು ಚಿಕ್ಕ ಭಾವನೆ ಅಡಗಿತ್ತು. ಯಾಕಂತ ಹೇಳಿದರೆ, ಒಂದು ತಾಯಿಯ ಮಗಳೋ ಸತ್ತಾಗ ಅದರ ನಂತರದ ಮಗು ಏನೋ ಒಂದು ಆಕಸ್ಮಿಕ ಮರಣದಿಂದಲೋ ಕಾಯಿಲೆಯಿಂದಲೋ ದುರ್ಘಟನೆಗಳಿಂದಲೋ ಆ ಮಗು ಸತ್ತಿರ್ತದೆ. ಅದರ ನಂತರ ಅದರ ಇನ್ನೊಂದು ತಂಗಿಗ ಅಣ್ಣನಿಗೆ ಮದುವೆಗಳು ಆದಾಗ ತಾಯಿಯ ಕೊರಗುವಂಥರ ನೋವುಗಳಿರ್ತದೆ, ಭಾವನೆಗಳಿರ್ತದೆ. ಈ ಮಗು ಇರ್ತಿದ್ರೆ ಈಗ ಏನೋ ಮದುವೆ ಆಗ್ತಿತ್ತು. ಆ ದುಃಖವನ್ನು ಹೋಗಲಾಡಿಸ್ಕೋಸ್ಕರ ಈ ಪ್ರೇತಗಳ ಮದುವೆ ಅಂತ ಒಂದು ನಿಯಮವನ್ನು ಮಾಡಿದರು. ಯಾಕಂದರೆ ಭಾವನೆಗಳು ತಾಯಿಗೆ ಕರಲ ಕುಡಿಯಲ್ವೇ, ಒಂದು ಆ ಭಾವನೆಗೋಸ್ಕರ ಅದನ್ನು ನಾವು ಎಲ್ಲ ಸಂಸ್ಕೃತಿಗೆ ಜೊತೆಗೆ ನಾವು ಮಾಡುವವರು. ಅಂದರೆ ತೊಟ್ಟಿಲ ಮಗುವಿನಿಂದ ಶುರುವಾದಂಥ ಸಂಸ್ಕೃತಿ ಸತ್ತ ಹೆಣದ ನಂತರವೂ ಪ್ರೇತಗಳಿಗೂ ಇರುವಂಥ ನಾವು ಸಂಸ್ಕೃತಿಗಳ ಜೊತೆ ಬದುಕುವಂಥದ್ದು. ಅದಕ್ಕೋಸ್ಕರ ಪ್ರೇತಗಳ ಮದುವೆಗೆ ಅತ್ಯಂತ ಒಂದು ಮಹತ್ವ ಇದೆ, ಭಾವನಾತ್ಮಕವಾದ ಮಹತ್ವ ಇದೆ. ಅದು ನಮ್ಮೊಳಗಡೆ ಸರಳ ರೀತಿಯಲ್ಲಿ ಕುಟುಂಬದೊಳಗಡೆ ಒಂದು ನಡೆಯುವಂಥ ಕ್ರಮಗಳಿತ್ತು. ಆದರೆ ಈಗ ಏನೋ ಗೊತ್ತಿಲ್ಲ, ವ್ಯಾವಹಾರಿಕ ದೃಷ್ಟಿಯಲ್ಲಿಯೋ ಏನೋ ಗೊತ್ತಿಲ್ಲ, ಒಂದಷ್ಟು ಜಾಹೀರಾತುಗಳು ಬರ್ತಾ ಇದೆ. ಒಂದೆರಡು ಕಡೆಗಳಲ್ಲಿ ಮರದ ಮೂರ್ತಿಯನ್ನು ಮಾಡಿ ಒಂದು ರೀತಿ ಮದುವೆ ಮಾಡುವ ಸಂಪರ್ಕ ಒಂದೆರಡು ಕಡೆ ನಾವು ನೋಡಿದ್ದೇವೆ. ಬಹುಶಃ ನಾವು ಎಲ್ಲರಿಗೂ ಹೇಳುವಂಥದ್ದಿಷ್ಟೇ, ಇದು ಭಾವನೆಯಲ್ಲಿ ಇರುವಂಥ ಒಂದು ವಿಚಾರಗಳು, ಇದು ಮನಸ್ಸಿನೊಳಗೆ. ಯಾಕಂತ ಹೇಳಿದರೆ ನಾವು ಎಲ್ಲವನ್ನೂ ನಾವು ಒಂದು ಭಾವನಾತ್ಮಕವಾಗಿ ನಾವು ನಂಬುವರು. ದೈವ ಆಗಲಿ ದೇವರಾಗಲಿ ಕಣ್ಣಿಗೆ ಕಾಣದಿದ್ದರೂ ನಮಗೆ ಅದರ ಮೇಲೆ ಅಪಾರವಾದ ನಂಬಿಕೆಗಳಿದೆ. ಆಗಿರುವಾಗ ಅಲ್ಲಿ ಯಾವುದೇ ಒಂದು ಮೂರ್ತಿಗಳ ಮಧ್ಯದಲ್ಲಿ ಮದುವೆ ಮಾಡುವಂಥದ್ದು ಸರಿಯಾದ ಕ್ರಮ ಅಂತ ಈಗ ಆಗೋದಿಲ್ಲ. ಯಾಕಂತ ಹೇಳಿದರೆ ಯಾವ ರೀತಿ ಆಗ್ತಿತ್ತು, ನಮ್ಮ ಕೂಲುವಂಥ ಮರದ ಮನೆಯಲ್ಲಿ ಒಂದು ಬಜ್ಜಿ ಅದು ವೀಳ್ಯದೆಲೆ ಅಡಿಕೆಯನ್ನಿಟ್ಟು ಒಂದರಲ್ಲಿ ಒಂದು ಗಂಡಸಿನ ವಸ್ತ್ರವು ಇನ್ನೊಂದರಲ್ಲಿ ಹೆಂಗಸಿನ ವಸ್ತ್ರಗಳನ್ನಿಟ್ಟು ಒಂದು ಪ್ರಾರ್ಥನೆ ಮಾಡಿದಲ್ಲಿ ಮದುವೆಯ ಕಾರ್ಯಕ್ರಮ ಮುಗಿಯುವಂಥದ್ದು ನಿಯಮ. ಎಲ್ಲಿ ಅದು ಒಂದು ಕಡೆಗಳಲ್ಲಿ ಅಲ್ಲಿ ಇಂಥ ಮಗು ಬೇರೆ ರೀತಿಯಲ್ಲಿ ಮರಣಪಟ್ಟರೆ ಇನ್ನೊಂದು ಕಡೆಗಳಲ್ಲಿ ಇನ್ನೊಂದಿದ್ದರೆ ಒಂದು ಮಾತಾಡಿಕೊಂಡು ಒಂದು ಬರೀ ಇಲ್ಲಿ ನಡೆಯುವಂಥದ್ದು ಏನು ಅಂತ ಹೇಳಿದರೆ, ಒಂದು 5 ಅಡಿಕೆ, ಒಂದು ವೀಳ್ಯದೆಲೆ, ಒಂದು ಸೇರು ಅಕ್ಕಿ, ಒಂದು ತೆಂಗಿನಕಾಯಲ್ಲಿ ಇದ್ದು ಹಿರಿಯರು ಪ್ರಾರ್ಥನೆ ಮಾಡಿದಲ್ಲಿ ಪ್ರೇತಗಳ ಮದುವೆಗಳು ಆಗ್ತದೆ. ಮತ್ತು ದೈವಾರಾಧನೆಯಲ್ಲೂ ಅದರಲ್ಲಿ ಬರುವ ಪ್ರೇತಾರಾಧನೆಗಳೆಲ್ಲವೂ ಒಂದು ಪ್ರಾರ್ಥನೆಯಲ್ಲಿಯೇ ಪರಿಹಾರ ಆಗುವಂಥದ್ದು. ಹಾಗಾದರೆ ಎಲ್ಲಕ್ಕೂ ಈ ಮದುವೆಗಳು ಆಗಲೇಬೇಕಾ ಎಂಬ ನಿಯಮ ಇದೆ ಬೇಕಾ? ಇದಕ್ಕೆ ಈಗ ಜನರನ್ನು ಸೋಲಿಸುವಂಥ ಹೆದರಿಸುವಂಥ ಕೆಲಸಗಳು ನಡೀತಾ ಇದೆ. ಎಲ್ಲ ಕಡೆಗಳಲ್ಲಿ ಹೋದಾಗ ನಿಮಗೆ ಪ್ರೇತದ ಮದುವೆ ಆಗಬೇಕು, ಆಗದಿದ್ದರೆ ಕುಟುಂಬದಲ್ಲಿ ಇನ್ನೊಂದು ಸಾಯ್ತದೆ, ಮತ್ತೊಂದು ಸಾಯ್ತದೆ, ಭಯಗ್ರಸ್ತರನ್ನಾಗಿ ಮಾಡ್ತದೆ. ದಯವಿಟ್ಟು ಎಲ್ಲ ಜನರಾಗಿ ನಾವು ತುಳುನಾಡಿನ ಎಲ್ಲರನ್ನು ನಾನೊಬ್ಬ ಜಾನಿ ಅಂತ ಹೇಳುವಂಥದ್ದಲ್ಲ, ಸ್ವಲ್ಪ ನಿಮ್ಮ ಹಿರಿಯವರ್ತರೆಲ್ಲ ಕೇಳ್ಕೊಳ್ಳಿ. ಎಲ್ಲದಕ್ಕೂ ಪ್ರಾರ್ಥನೆ ಇದೆ. ಪ್ರಾರ್ಥನೆ ಅಂತ ಹೇಳಿದರೆ ಒಂದು ಮದುವೆಯಲ್ಲಿ ನಾವು ಅದರ ಒಟ್ಟಿಗೆ ಹುಟ್ಟಿದಂಥ ಸಹೋದರ ಸಹೋದರಿಯನ್ನು ಮದುವೆ ಮಾಡಿದಾಗ ಅದಕ್ಕೊಂದು ವಿಶೇಷವಾದಂಥ ದೈವಕ್ಕೆ ಇರುವಂಥ ಪ್ರಾರ್ಥನೆಯನ್ನು ಮಾಡಿದಲ್ಲಿ ಎಲ್ಲವೂ ಸರಿಯಾಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತು ನಿನ್ನ ತಂಗಿಗೆ ತಮ್ಮನಿಗೋ ಮದುವೆ ಆಗ್ತಾ ಇದೆ, ನೀನು ಇರ್ತಿದ್ರೆ ನಿನಗೂ ಆಗ್ತಿತ್ತು. ಆದರೆ ಖಂಡಿತವಾಗಿಯೂ ಏನಾದರೂ ದೈವಾಧೀನರಾದದ್ದು ನಮ್ಮ ದುರದೃಷ್ಟ. ನೀನೇ ನಿಂತು ಪ್ರೇತವಾಗಿದ್ದರೂ, ನಮಗೆ ಕಣ್ಣಿಗೆ ಕಾಣದಿದ್ದರೂ ನೀನೇ ನಿಂತಿದ್ದನ್ನು ಮಾಡುವಂಥ ದೈವಗಳಲ್ಲಿ ಆಶೀರ್ವಾದ ಬೇಡಿದಾಗ ಒಂದು ಆಶೀರ್ವಾದ ಬೇಡಿದರೆ ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಯಾರು ಇದನ್ನು ಗಂಭೀರವಾಗಿ ಮತ್ತು ಇದೊಂದು ಮುಗಿಯದ ಸಮಸ್ಯೆ ಅಂತ ತಿಳ್ಕೊಳ್ಳೋದು ಬೇಡ. ದಯವಿಟ್ಟು ಹಿರಿಯರು ತೋರಿಸಿದ ರೀತಿ ನೀತಿಗಳಲ್ಲಿ ನಡೆದರೆ ಇನ್ನಷ್ಟು ಒಳ್ಳೆಯದಂತ ನಮ್ಮ ಭಾವನೆ.